ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ಆ ಸಮಯಕ್ಕೆ ಬಂದ ಕರ್ಣನ ಮಾತಿಗೆ ಕಿವಿಗೊಡದೆ ಪಗಡೆ ಆಟದ ಬಗ್ಗೆ ಹೇಳುತ್ತಾನೆ ಶಕುನಿ. ಅದೇನು ಕುಟಿಲೋಪಾಯದ ಮಂತ್ರ ತಂತ್ರ ಹೇಳು ಮಾವಯ್ಯ. ಈ ಕಾಲದ ರಾಜರಿಗೆ ಪಗಡೆಯಾಟವು ಪ್ರತಿಷ್ಠೆ. ಯುಧಿಷ್ಠಿರನು ಜೂಜಿಗೆ ಕರೆದರೆ ಬರಲಾರೇ ಎನ್ನುವುದಿಲ್ಲ. ನಾನು ಪಗಡೆ ದಾಳ ಹಾಕುವುದರಲ್ಲಿ ನಿಪುಣನು. ನಿನ್ನ ಪರವಾಗಿ ನಾನು ದಾಳ ಹಾಕುವೆನೆಂದು ಅವನನ್ನು ಒಪ್ಪಿಸು. ಅವನ ರಾಜ್ಯ ಅಷ್ಟೈಶ್ವರ್ಯಗಳು ಎಲ್ಲವನ್ನೂ ನಿನಗೆ ಗೆದ್ದು ಕೊಡುವೆನು ಎಂದಾಗ ಮೊದಲು ಮಹಾರಾಜ ಧೃತರಾಷ್ಟ್ರನನ್ನ ಯಾಗ ಮಾಡುವ ನೆಪವೊಡ್ಡಿ ಒಪ್ಪಿಸಬೇಕಯ್ಯ. ಆಮೇಲೆ ಯಾಗಕ್ಕೆ ಪಾಂಡವರನ್ನ ಕರೆಸಿಕೊಳ್ಳೋಣ. ನಾನು ಸ್ನೇಹದಾಟವೆಂದೇ ಹೇಳಿ ಯುಧಿಷ್ಠಿರನನ್ನ ಇನ್ನಿಲ್ಲದಂತೆ ಆಟದಲ್ಲಿ ಸೋಲಿಸುವೆನು ಎಂದು ಶಕುನಿಯು ಹೇಳುತ್ತಿದ್ದಂತೆಯೇ ಕರ್ಣನು ಇದೇನು ಕುಟಿಲೋಪಾಯದ ತಂತ್ರಾಲೋಚನೆ, ಇದು ವೈಪರೀತ್ಯವೆಂದೇ ಶುಷ್ಕನಿಗೆ ನಕ್ಕಿದ್ದಾನೆ. ಕರ್ಣ ಮೊದಲೇ ಹೇಗಿದ್ದ ನೋಡಿ. ತನ್ನ ಮಾತೇನೂ ನಡೆಯದೆಂದು ತಟಸ್ಥನಾಗಿದ್ದಾನೆ. ಮಾವ ಅಳಿಮಯ್ಯ ನಡುವೆ ನಾನು ಮೂರನೆಯವನು, ನನ್ನ ಮಾತು ಇಲ್ಲಿ ನಡೆಯೋದಿಲ್ಲ ಅಂತ ಕರ್ಣ ತಟಸ್ಥನಾಗಿದ್ದಾನೆ. ಶಕುನಿಯು ಸಮಯ ನೋಡಿ ಧೃತರಾಷ್ಟ್ರನನ್ನು ಕಂಡು, ಮಹಾರಾಜ, ನಿನ್ನ ಪುತ್ರ ದುರ್ಯೋಧನನು ಇಂದ್ರಪ್ರಸ್ಥದಿಂದ ಬಂದ ಮೇಲೆ ಏಕೋ ಸಪ್ಪಗಿದ್ದಾನೆ. ಅದೇನು ಚಿಂತೆ ಅವನಿಗೆ ಕರೆಸಿಕೊಂಡು ಕೇಳಬಾರದೆ ಎಂದಿದ್ದಾನೆ ನಾಟಕೀಯವಾಗಿ. ಕೂಡಲೇ ದುರ್ಯೋಧನನನ್ನು ಕರೆಸಿದ ಧೃತರಾಷ್ಟ್ರನು, ದುರ್ಯೋಧನ, ಹೀಗೇಗೆ ಮಂಕಾಗಿರುವೆ? ಏಕೆ ಚಿಂತೆ ನಿನಗೆ? ಮೃಷ್ಟಾನ್ನ ಭೋಜನ, ಹೆಣ್ಣು ಹೊನ್ನಿನ ಸುಖಭೋಗವಿದೆ. ಕೂಗಳತೆಯಲ್ಲಿ ಸೇವಕರು ದಾಸಿಯರಿದ್ದಾರೆ. ಇಲ್ಲಿ ನಿನ್ನ ಮಾತೇ ನಡೆಯುತ್ತಿದೆಯಲ್ಲ, ಕೊರಗುವುದೇಕೆ? ಹೀಗೇಕೆ ಮಂಕಾಗಿರುವೆ? ನಿನಗೇನು ಚಿಂತೆ ಎಂದು ಆತಂಕದಿಂದ ಕೇಳಿದ್ದಾನೆ ಧೃತರಾಷ್ಟ್ರ. ನಮಗೆ ತಿಂದುಣ್ಣಲು ಸುಖಭೋಗಕ್ಕೆ ಹೆಣ್ಣು ಹೊನ್ನು ಇದ್ದರೆ ಆಯಿತೇನು? ಪಾಂಡವರು ಇಂದ್ರಪ್ರಸ್ಥದಲ್ಲಿ ಅದೆಷ್ಟೋ ಪ್ರಬಲರಾಗಿದ್ದಾರೆ.
ಗೊತ್ತೇನು? ಅವರ ಯಾಗಕ್ಕೆ ಭಾರತ ದೇಶದ ಅನೇಕ ರಾಜರುಗಳು ತಂದೊಪ್ಪಿಸಿದ ಕಪ್ಪ ಕಾಣಿಕೆಗಳನ್ನು, ಹೊನ್ನಿನ ರಾಶಿಯನ್ನು ನಾನೆಲ್ಲೂ ಕಾಣಲಿಲ್ಲ. 50,000ಕ್ಕೂ ಹೆಚ್ಚು ಜನರು ಪಂಕ್ತಿ ಊಟ ಮಾಡಿದರು. ಒಂದೊಂದು ಪಂಕ್ತಿ ಮುಗಿಯುತ್ತದ್ದಂತೆ ಶಂಖನಾದವು ಮುಗಿಲು ಮುಟ್ಟುತ್ತಿತ್ತು. ಚೇದಿರಾದ ಶಿಶುಪಾಲನು ಪಾಂಡವರು ಕೃಷ್ಣನಿಗೆ ಅಗ್ರಪೂಜೆ ಮಾಡಿದುದನ್ನು ಖಂಡಿಸಿದಾಗ ಕಪಟ ಕೃಷ್ಣನು ಅವನ ಮಾಯಾಚಕ್ರ ಬಿಟ್ಟು ತುಂಬಿದ ಸಭೆಯಲ್ಲೇ ಶಿಶುಪಾಲನ ಶಿರಚ್ಛೇದನ ಮಾಡಿಬಿಟ್ಟ. ಪಾಂಡವರಿಗೆ ಪಾಂಚಾಲರ, ಯಜ್ಞಸೇನ, ದ್ರುಪದನ, ಯಾದವರ, ಕೃಷ್ಣನ ಮತ್ತಿತರ ರಾಜರ ಬೆಂಬಲವಿದೆ. ಪಾಂಡವರಿಂದ ಎಂದಿದ್ದರೂ ನಮಗೆ ಕೇಡು ತಪ್ಪದು. ಅಪ್ಪ ದುರ್ಯೋಧನ, ನಿನ್ನ ಚಿಕ್ಕಪ್ಪ ಪಾಂಡು ಬದುಕಿದ್ದಾಗ ನನಗೆ ಕಣ್ಣಿಲ್ಲವೆಂದೇ ಅವನೇ ರಾಜನಾದರು. ಆದರೂ ನನ್ನನ್ನು ಬಿಟ್ಟು ಅವನು ಊಟ ಮಾಡುತ್ತಿರಲಿಲ್ಲ. ಅವನ ಜ್ಯೇಷ್ಠ ಪುತ್ರ ಧರ್ಮನಂದನನು ಪಾಂಡುವಿನಂತೆಯೇ ಧರ್ಮಾತ್ಮನೇ. ಅವನು ಹಾಕಿದ ಗೆರೆಯನ್ನು ಅವನ ತಮ್ಮಂದಿರು ದಾಟುವುದಿಲ್ಲ. ದುರ್ಯೋಧನ, ಅವರು ನಮಗೆ ಹಿತಶತ್ರುಗಳಲ್ಲ. ಧೃತರಾಷ್ಟ್ರ ಚಿಂತನಶೀಲನಾಗಿ ಮೊದಲು ಹೇಳುತ್ತಾನೆ. ಪುತ್ರ ದುರ್ಯೋಧನನಿಗೆ ಕೃಷ್ಣನು ಪಾಂಡವರು ಮಾಡುವ ಯಾಗಕ್ಕೆ ಜರಾಸಂಧನು ಅಡ್ಡಿ ಮಾಡುವನೆಂಬ ನೆಪದಲ್ಲಿ ನಮಗೆ ಸ್ನೇಹಿತನಾದ ಪರಾಕ್ರಮಿ ಜರಾಸಂಧನನ್ನು ಭೀಮನಿಂದ ಕೊಲ್ಲಿಸಿದ್ದಾನೆ. ಅಪ್ಪ, ಜರಾಸಂಧನ ಸೆರೆಯಲ್ಲಿದ್ದ ಸಾವಿರಾರು ರಾಜರುಗಳು ಈಗ ಪಾಂಡವರ ಕಡೆ ಸೇರಿದ್ದಾರೆ. ಅಪ್ಪ, ಪಾಂಡವರು ಎಂದಿದ್ದರೂ ನಮಗೆ ಹಿತಶತ್ರುಗಳೇ. ಯಾದವ ಪಾಂಚಾಲರೊಂದಿಗೆ ಸೇರಿ ನಮ್ಮ ಮೇಲೆ ದಂಡೆತ್ತಿ ಬಂದೇ ಬರುತ್ತಾರೆ. ಸಂಶಯಾತ್ಮ ವಿನಶ್ಯತಿ ಎನ್ನುತ್ತದೆ ಭಗವದ್ಗೀತೆ. ಮಗು ದುರ್ಯೋಧನ, ನಿನ್ನಯ ಸಂಶಯ ಪ್ರವೃತ್ತಿ ನಿನ್ನನ್ನೇ ಕೊಲ್ಲುತ್ತದೋ? ಪಾಂಡವರು ಕಟ್ಟಿಸಿದ್ದಕ್ಕಿಂತಲೂ ನಿನ್ನ ಸಂಶಯ ಪ್ರವೃತ್ತಿ ನಿನ್ನನ್ನೇ ಕೊಲ್ಲುತ್ತದೆ. ಪಾಂಡವರು ಕಟ್ಟಿಸಿದ್ದಕ್ಕಿಂತಲೂ ಭವ್ಯವಾದ ಸಭಾಭವನವನ್ನು ನಾವು ಕಟ್ಟಿಸೋಣ ಮಗು. ಇನ್ನೂ ವೈಭವದಿಂದ ಯಾಗ ಮಾಡೋಣ. ಬ್ರಾಹ್ಮಣರಿಗೆ, ಬಡಬಗ್ಗರಿಗೆ ಊಟ ಹಾಕಿ ದಾನ ದಕ್ಷಿಣೆಗಳ ಕೊಟ್ಟು ಸಂತೃಪ್ತಿಪಡಿಸಿದರೆ ದೇವರೂ ಮೆಚ್ಚುತ್ತಾನೆ. ಧೃತರಾಷ್ಟ್ರನು ಮೊದಲು ಧರ್ಮದ ದಾರಿಯಲ್ಲೇ ಮಗನನ್ನು ತಿದ್ದಲೆತ್ನಿಸಿದ್ದಾನೆ. ಅಪ್ಪ, ಪಾಂಡವರ ಸಭಾಭವನದಲ್ಲಿ ನಾನು ನೆಲವೆಂದು ನಡೆದು ಹೋಗಿ ನೀರಿನಲ್ಲಿ ಬಿದ್ದೆನು. ಬಾಗಿಲೆಂದು ಹೋಗಿ ಗೋಡೆಗೆ ತಲೆಗಟ್ಟಿಸಿಕೊಂಡೆನು. ದ್ರೌಪದಿಯು ಅವಳ ಸಖಿಯರೆಲ್ಲ ಬಿದ್ದು ಬಿದ್ದು ನಕ್ಕರು. ಆಗ ನನಗಾದ ಅವಮಾನ ಹೇಗೆ ಮರೆಯಲಿ? ಅಪ್ಪ, ಅದೆಲ್ಲ ನೋಡಲು ಸದ್ಯದ ಕಣ್ಣಿಲ್ಲ ನಿನಗೆ, ಬಿಡು. ಅದೆಲ್ಲ ನೋಡಲು ಸದ್ಯ ನಿನಗೆ ಕಣ್ಣಿಲ್ಲ, ಬಿಡು ಎಂದಿದ್ದಾನೆ
ತೀರಾ ಕ್ರುದ್ಧನಾಗಿ, ಹೇ ದುರ್ಯೋಧನ, ನಾನು ಕಣ್ಣಿಲ್ಲದ ಕುರುಡನಾಗಿ ಹುಟ್ಟಿದ್ದು ನನ್ನ ತಾಯಿ ಅಂಬಿಕೆ ಕಣ್ಣು ಮುಚ್ಚಿಕೊಂಡಿದ್ದಕ್ಕಲ್ಲವೋ? ಅದು ನನ್ನ ಪೂರ್ವ ಕರ್ಮವೇ. ನಾವು ಪಾಂಡವರಿಗೆ ಕಾಂಡವ ಪ್ರಸ್ಥ ಕೊಟ್ಟೆವು. ಅಲ್ಲಿ ಅವರು ಗ್ರಾಮ ಪಟ್ಟಣಗಳ ಜನರ ಪ್ರೀತಿ ವಿಶ್ವಾಸ ಗಳಿಸಿದರು. ಬಾಹುಬಲ ಪರಾಕ್ರಮದಿಂದ ಅದನ್ನು ಇಂದ್ರಪ್ರಸ್ಥ ರಾಜ್ಯವನ್ನಾಗಿ ವಿಸ್ತರಿಸಿದ್ದಾರೆ. ಅದನ್ನು ಹಸ್ತಿನಾಪುರದ ಒಂದು ಭಾಗವೆಂದೇ ತಿಳಿದಿದ್ದಾರೆ. ನಮ್ಮ ಬಾಂಧವ್ಯವನ್ನು ಉಳಿಸಿಕೊಳ್ಳಲು ಎಂದಿಗೂ ಬಯಸುತ್ತಾರೆ ದುರ್ಯೋಧನ. ನೀನು ಅವರೊಂದಿಗೆ ಹೊಂದಿಕೊಂಡು ಸೋದರ ಸಂಬಂಧ ಉಳಿಸಿಕೋ. ನಮ್ಮೊಳಗೆ ನಾವು ಒಗ್ಗಟ್ಟಿನಿಂದ ಇದ್ದರೆ ಒಳ ಹೊರಗಿನ ಶತ್ರುಗಳಿಂದನೂ ನಮ್ಮ ಹಸ್ತಿನಾಪುರ ಸಾಮ್ರಾಜ್ಯವು ಸುಭದ್ರವಾಗಿರುತ್ತದೆ. ಅಭಿನವ ಭಾರತ ನಮ್ಮೊಳಗಿದೆಯಾ ಈಗ ಒಗ್ಗಟ್ಟು? ಅಧಿಕಾರಕ್ಕಾಗಿ ಹಪ್ಪಿಸ್ತಾ ಇದ್ದಾರೆ. ಎಪ್ಪತ್ತು ವರ್ಷ ಅಧಿಕಾರದ ಸಹಿಗೊಂಡಿರುವ ಅವರು ಆಹಾ ಹಲ್ಲು ಕಿತ್ತ ಹಾವಿನ ಅಂತಾಗಿದ್ದಾರೆ ಅಂತ ಹೇಳೋಣ. ನೋಡೋಣ ಅವರು ದೇಶವನ್ನು ಹೇಗೆ ಅಭಿವೃದ್ಧಿ ಮಾಡುತ್ತಾರೆ. ಎಷ್ಟು ವಿರೋಧ ಮಾಡಬೇಕು ತರ್ಕಬದ್ಧವಾಗಿ, ರಾಜಶಾಸನದ ನಿಷ್ಠವಾಗಿ. ಯಾಕೆಂದರೆ ರಾಜಶಾಸನ ಧರ್ಮಶಾಸ್ತ್ರಗಳೆಲ್ಲ ರಾಜಶಾಸನಗಳಲ್ಲಿವೆ ಎಂಬುದನ್ನು ಗಣನೆಗೆ ತೆಗೆದುಕೊಂಡು ಆ ಕಾಲ ಆಗಿತ್ತು. ಈಗ ಸಂವಿಧಾನ ಏನು ಹೇಳ್ತದೆ? ಅಂಬೇಡ್ಕರ್ ಕೂಡ ಕಾಂಗ್ರೆಸ್ಸನ್ನು ಸೇರಲು ಮೊದಲು ನಿರಾಕರಿಸ್ತಾರೆ. ಯಾಕೆ? ಅದರಲ್ಲಿ ಕೆಲವೊಂದು ಆರ್ಟಿಕಲ್ಸ್ನ ನಾವು ಸೇರಿಸಬೇಕು. ನಾನು ಹುಟ್ಟಿ ಬೆಳೆದದ್ದು ಹಿಂದೂ ಧರ್ಮ, ಅಲ್ಲಿಂದ ಬಂದಿದ್ದೇನೆ, ಅವರಿಗೆ ನೋವಾಗಬಾರ್ದು ಎಂದು ಹೇಳಿದಾಗ ನೆಹರು ಒಪ್ಪೋದಿಲ್ಲ. ಅದನ್ನು ನಾನು ಓದಿದ್ದೇನೆ. ದಲಿತ ಸೂರ್ಯ, ಕುವೆಂಪು ಯೂನಿವರ್ಸಿಟಿ, ಅಜ್ಜಿ ಲಕ್ಕಪ್ಪಗೌಡ ಪ್ರೊಫೆಸರ್ ಅವರು ಬರೆದಿರೋದು. ಮೊದಲಿಗೆ ಧೃತರಾಷ್ಟ್ರನು ಹೇಳಿದ್ದಾನೆ, ಎಷ್ಟೇ ಆಗಲಿ ಮಂತ್ರಿ ವಿದುರನ ರಾಜನೀತಿ ರಾಜಧರ್ಮವನ್ನು ದ್ವಾಪರ ಕಾಲದ ಆಧ್ಯಾತ್ಮಿಕ ಶಕ್ತಿ ಧರ್ಮಶಾಸ್ತ್ರದಲ್ಲೇ ಇರುವ ರಾಜಶಾಸನಗಳನ್ನು ಕೇಳಿ ತಿಳಿದವನಲ್ಲವೇ? ಆಧ್ಯಾತ್ಮಿಕ ಶಕ್ತಿಯೇ ವ್ಯಷ್ಟಿ ಸಮಷ್ಟಿಯನ್ನು ಆಳುತ್ತಿದ್ದ ಕಾಲ ಅಂತಾರೆ. ಯಾಕೆಂದರೆ ಹಾಗಾಗಿ ಧರ್ಮಶಾಸ್ತ್ರಗಳೆಲ್ಲ ರಾಜಶಾಸನಗಳಲ್ಲಿ ಮೂಲದಲ್ಲಿ ಹೀಗಿದೆ. ವಿದುರನು ವಿದುರನ ಮಾತು ಕೇಳಿ ಶಕುನಿ ಹುಬ್ಬೇರಿಸಿದರೆ ದುರ್ಯೋಧನನಿಗೆ ಅಪ್ಪನ ಹಿತೋಕ್ತಿಗಳು ಹಿಡಿಸದಾಗಿದೆ. ಅಪ್ಪ, ಪಾಂಡವರು ಎಂದಿದ್ದರೂ ನಮ್ಮ ಮೇಲೆ ದ್ವೇಷ ಸಾಧಿಸುವವರೇ. ಅವರನ್ನು ನಮಗಿಂತ ಕೆಳಗಿಟ್ಟಿರಬೇಕು. ಇಲ್ಲದಿದ್ದರೆ ಅವರು ಅವರ ಮಕ್ಕಳು ಮೊಮ್ಮಕ್ಕಳು ಅಧಿಕಾರಕ್ಕೆ ಬರುತ್ತಾರೆ. ಮೊದಲು ನಮ್ಮನ್ನೇ ನಾಶ ಮಾಡುತ್ತಾರೆ. ಅಭಿನಂದನೆ. ಈಗ ಒಂದ್ಸರಿ BJPಗೆ ಕೊಟ್ಬಿಟ್ರೆ ಅವರೇ ಇರ್ತಾರೆ, ನಾವು ಮತ್ತೆ ಬರೋಕ್ಕಾಗಲ್ಲ ಎನ್ನುವ ಧೋರಣೆ ಕಾಣ್ತಾ ಇದ್ದೇವೆ. ನೋಡೋಣ ದೇಶ ಏನು ಅಭಿವೃದ್ಧಿ ಮಾಡ್ತಾರೆ. ಇಲ್ಲ, ಅದೆಲ್ಲ ಬೇಕಾಗಿಲ್ಲ. ನಾವೇ ಅಧಿಕಾರದಲ್ಲಿರಬೇಕು. ಹೇಗಾದರೂ ಮಾಡಿ
ಸುಳ್ಳು ಸುಳ್ಳಾರಿಗೆ ಹೇಳಿ ಆಪಾದನೆ ಮಾಡಿ ಏನೆಲ್ಲ ಸ್ಲಮ್ ಏರಿಯಾದಲ್ಲಿ ಇರೋರು, ನಮಗೆ ಸಂಬಂಧಪಟ್ಟು ಹೇಳ್ದೇ ಇರೋರು ನಮ್ಮ ದೇಶಕ್ಕೆ, ಅವರಿಗೆಲ್ಲ ಎತ್ತು ಕಟ್ಟಿ ಅವರಿಗೆಲ್ಲ ಮನೆ ಮಾಡಿಕೊಟ್ಟು ನೋಡಿದಾಗ ಕುವೆಂಪು ಒಂದು ಮಾತು ಹೇಳ್ತಾರೆ, ಭಾರತ ವಿಚಿತ್ರ ವಿರೋಧಾಭಾಸಗಳ ದೇಶ. ಇಲ್ಲಿ ಏನು ಬೇಕಾದ್ರೂ ನಡಿಬೋದು, ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ವಿಚಿತ್ರ ವಿರೋಧಾಭಾಸಗಳ ದೇಶ. ಅದನ್ನು ನೋಡ್ತಾ ಇದ್ದೀವಿ. ಕೇಳಿ, ದುರ್ಯೋಧನ ಪಾಂಡವರು ಧರ್ಮ ಕರ್ಮಕ್ಕೆ ಅಂಜಿ ನಡೆದುಕೊಳ್ಳುವವರು, ಅವರ ಮೇಲೆ ಸಂಶಯ ಪಡಬೇಡವೋ, ತಾಗಳ ಪರ ನಮ್ಮ ಅವನೇ ಸರಿ ಇಲ್ಲ, ಅದಕ್ಕೆ ಪಾಂಡವರು ಹಂಗೆ ಮಾಡ್ತಾರೆ ಅಂತ, ಅವರಷ್ಟಕ್ಕೆ ಅವ್ರು ಅಲ್ಲಿ ಇರ್ತಾರೆ ರಾಜ್ಯ ಆಳ್ಕೊಂಡು ಅಂತ ಅನ್ನೋದಿಲ್ಲ. ಏನು ಅಭಿವೃದ್ಧಿ ಮಾಡ್ತಾರೆ ಇನ್ನು, ಅವರೇನು ಮುಂದುವರಿಬಾರ್ದು, ಹಾಗೆ ದೇಶ ಮುಂದುವರಿಬಾರ್ದು BJP ಅವರಿಂದ, ತಾವು ಮಾತ್ರ ಮಾಡೋದು. ಅಭಿವೃದ್ಧಿ ಮಾಡೋದು, ಇನ್ನೊಂದಿಷ್ಟು ಲೂಟಿಕೋರರಾಗೋದು ಗೊತ್ತಿಲ್ಲ. ಆ ಸವಿ ಬಲ್ಲರೇ ಬಲ್ಲವರು. ಈಗ ಹೇಳಿದ್ರೆ ಸತ್ಯ ಯಾವಾಗಲೂ ನಿಷ್ಠೂರವಾಗಿರುತ್ತೆ, ಕ್ರೂರವಾಗಿರುತ್ತೆ ಅಲ್ಲವೇ? ಎಷ್ಟು ವಿರೋಧ ಮಾಡಬೇಕು ತರ್ಕಬದ್ಧವಾಗಿ ಅಷ್ಟು ಮಾಡಬೇಕು ವಿರೋಧ. ಅವರ ಏಳಿಗೆ ಸಹಿಸದೆ ಹೊಟ್ಟೆ ಉರಿದುಕೊಂಡರೆ ಅದು ನಿನ್ನನ್ನೇ ಸುಡುತ್ತದೆ. ಮಗು ದುರ್ಯೋಧನ ಎಂದೇ ಮೊದಲು ತಂದೆಯಾಗಿ ಧೃತರಾಷ್ಟ್ರ ಚಿಂತನಶೀಲನಾಗಿ ಹೇಳಿದ್ದಾನೆ. ಶಕುನಿ ಓರೆಗಣ್ಣಿನ ರೆಪ್ಪೆ ಪಿಳಪಿಳನೆ ಮಿಟುಕಿಸಿದ್ದಾನೆ. ಅಪ್ಪ, ನಾನೇನು ಹೊಟ್ಟೆ ಉರಿದುಕೊಳ್ಳುತ್ತಿಲ್ಲ, ಪಾಂಡವರಲ್ಲೇ ಇದೆ ದಾಯಾದಿ ಮತ್ಸರದ ದಳ್ಳುರಿ. ನಾವು ಅವರ ವೈಭವ ನೋಡಿ ಹೊಟ್ಟೆ ಉರಿದುಕೊಳ್ಳಲೆಂದೇ ಯಾಗದ ನೆಪ ಮಾಡಿ ನಮ್ಮನ್ನು ಕರೆಸಿಕೊಂಡು ಅವಮಾನಿಸಿದ್ದಾರೆ. ಅವರಿಗೆ ತಿರುಗರ ಬಡಿದಿದೆ. ಅವರು ನಮ್ಮೆದುರಿಗೆ ಬೆಳೆಯದಂತೆ ಮಾಡದಿದ್ದರೆ ನನಗೆ ತಿಂದನ್ನ ಜೀರ್ಣವಾಗುವುದಿಲ್ಲ, ನಿದ್ದೆ ಬರುವುದಿಲ್ಲ. ಹೀಗೆ ಕೊರಗಿಕೊಂಡು ಸಾಯುತ್ತೇನೆ ಬಿಡು. ದುರ್ಯೋಧನ ಹುಡುಗಿದ್ದಾನೆ. ಮಗು ದುರ್ಯೋಧನ, ಹಾಗೆನ್ನ ಬೇಡುವ. ಈಗ ನಾನೇನು ಮಾಡಬೇಕು ಅದನ್ನಾದರೂ ಹೇಳಬಿಡು ಎಂದಿದ್ದಾನೆ ಧೃತರಾಷ್ಟ್ರ ಬೇಸರದಿಂದ. ದುರ್ಯೋಧನನು, ಅಪ್ಪ, ಶಕುನಿ ಮಾವ ಪಗಡೆ ಆಟದಲ್ಲಿ ಮಹಾನಿಪುಣನು. ಯುಧಿಷ್ಠಿರನನ್ನು ಆಟಕ್ಕೆ ಕರೆದರೆ ಬರಲಾರೆ ಎನ್ನದೆ ಸ್ವಪ್ರತಿಷ್ಠೆಗಾಗಿ ಬಂದೇ ಬರುತ್ತಾನೆ ಎಲ್ಲ ರಾಜರುಗಳಂತೆ. ನನ್ನ ಪರವಾಗಿ ಶಕುನಿ ಮಾವನೇ ದಾಳ ಹಾಕಿ ಆಡುವನು. ನಾವೇ ಖಂಡಿತ ಗೆದ್ದೇ ಗೆಲ್ಲುತ್ತೇವೆ. ದುರ್ಯೋಧನ, ಯೂತದಲ್ಲಿ ಒಬ್ಬರ ಪರ ಇನ್ನೊಬ್ಬರು ಆಡುವುದೆಂದರೇನು? ನಾವು ಅವರನ್ನು ಕರೆಸಿಕೊಂಡು ಧರ್ಮಾನಂದನಿಗೆ ಸೋಲಿಸಿ ಪಾಂಡವರನ್ನೇನು ಮಾಡಬೇಕು ಎಂದಿದೆಯೋ ಧೃತರಾಷ್ಟ್ರನೆಂದಿದ್ದಾನೆ. ಅಪ್ಪ, ಅವರು ಮಾಯಾಸಭಾವ ಭವನದಲ್ಲಿ ನಮಗೆ ಅವಮಾನ ಮಾಡಿದ್ದಾರೆ. ನಾವು ಅವರನ್ನು ಕರೆಸಿಕೊಂಡು ಅದನ್ನೇ ಅವರಿಗೆ ಮಾಡಬೇಕಷ್ಟೇ. ಕೆರಳಿ ಹೇಳುತ್ತಿದ್ದಂತೆ ದುರ್ಯೋಧನ, ಪಾಂಡವರು ಉದ್ದೇಶಪೂರ್ವಕ
ನಿನಗೆ ಅವಮಾನ ಮಾಡಿಲ್ಲ ಅಲ್ಲವೇ? ಅಲ್ಲಿ ನೀನು ಜಾರಿ ಬಿದ್ದುದನ್ನು ನೋಡಿದ ಯಾರಾದರೂ ನಗುವುದು ಸಹಜವೇ ದುರ್ಯೋಧನ. ಪಾಂಡವರು ನಿನ್ನನ್ನು ಗೌರವಿಸಿ ಆದರಿಸಿದ್ದಾರೆ. ರಾಜರುಗಳಿಂದ ಯಾಗಕ್ಕೆ ಬಂದ ಧನ ಕನಕ ಕಾಣಿಕೆಗಳನ್ನು ಸ್ವೀಕರಿಸುವ ದೊಡ್ಡ ಜವಾಬ್ದಾರಿ ನಿನಗೇ ಕೊಟ್ಟರೆಂದು ಕೇಳಿದ್ದೇನೆ. ಅಂದರೆ ಪಾಂಡವರು ನಮ್ಮೊಡನೆ ಒಳ್ಳೆಯ ಸಂಬಂಧ ಉಳಿಸಿಕೊಳ್ಳಲು ಬಯಸುತ್ತಾರೆ. ದುರ್ಯೋಧನ, ದಾಯಾದಿ ಸೋದರರ ನಡುವೆ ದ್ಯೂತ ಜಿದ್ದಿನಾಟವಾಗಿ ದೇಶವಾಗುತ್ತದೋ ದ್ವೇಷವಾಗುತ್ತದೋ ಜೂಜು ಬೇಡವೇ ಬೇಡ. ಮಹಾರಾಜ, ಸುಮ್ಮನೆ ಆಡುವುದಷ್ಟೇ. ಸ್ವಲ್ಪ ಹೊತ್ತು ಸೋದರರು ಮಜಾ ತೆಗೆದುಕೊಂಡುಕೊಳ್ಳುವುದಷ್ಟೇ. ಭೀಷ್ಮರು ದ್ರೋಣರು ನೋಡುತ್ತಾ ಇರುವರಲ್ಲ. ಶಕುನಿ ರಾಗವೆಳೆದಿದ್ದಾನೆ. ಶಕುನಿ, ನಾವು ನಿಮಗಿಂತ ಕಡಿಮೆ ಏನಿಲ್ಲವೆಂದೇ ತೋರಿಸಲು ಜೂಚಾಟ ಆಡುವುದೇನು? ನಾವು ಅವರ ಮಯಾ ಸ್ವಭಾವನಕ್ಕಿಂತ 1000 ಕಂಬಗಳ 100 ಬಾಗಿಲುಗಳು 3 ಬೃಹತ್ ಗೋಪುರಗಳು ಇರುವ ಭವ್ಯ ಸಭಾಭವನವನ್ನು ಕಟ್ಟಿಸಲು ಮಂತ್ರಿ ವಿದುರನಿಗೆ ಹೇಳಿದರೆ ಪರಿಣಿತರಾದ ಶಿಲ್ಪಿಗಳಿಂದ 1 ವರ್ಷದಲ್ಲೇ ಹಸ್ತಿನಾಪುರದಲ್ಲಿ ಅತ್ಯದ್ಭುತ ಸಭಾಮಂದಿರವು ಸಿದ್ಧವಾಗುತ್ತದೆ. ದುರ್ಯೋಧನ, ತಂದೆ ಬದುಕಿರುವಾಗ ನೀನು ರಾಜಸೂಯ ಯಾಗ ಮಾಡುವಂತಿಲ್ಲ. ಹಾಗಾಗಿ ವೈಷ್ಣವಿ ಚಂಡಿಕಾ ಯಾಗ ಮಾಡೋಣ. ಯಾಗಕ್ಕೆ ಪಾಂಡವರನ್ನು ಆಹ್ವಾನಿಸೋಣ. ಅವರು ನಮ್ಮ ಭವ್ಯ ಸಭಾಭವನ ನೋಡುತ್ತಾರೆ. ನಾವು ಅವರ ಸರಿಸಮಾನ ಇದ್ದೇವೆಂದು ಸಂತೋಷ ಪಡುತ್ತಾರೆ. ಮಹಾರಾಜ, ಚಂಡಿಕಾ ಯಾಗ ಮುಗಿದ ಮೇಲೆ ಸಂತೋಷಕೂಟವೆಂದೇ ಪಾಂಡವರೊಂದಿಗೆ ಮೋಜಿನ ಪಗಡೆಯಾಟ ಆಡುತ್ತೇವಷ್ಟೇ. ಮತ್ತೆ ಶಕುನಿ ರಾಗವೆಳೆದಿದ್ದಾನೆ. ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ